ಹಾಯ್ ಹಲೋ ಬನ್ನಿ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉತ್ತರ ಕರ್ನಾಟಕ ಬ್ಲಾಗ್ಸ್. ನೋಡಿ ಈಕೆ ರೆಡಿ ಆಗ್ಯಾಳ. ನಾನು ನಸುಗನಾಗ ಎದ್ದು ಕಸ ಹೊತ್ಕೊಂಡು ನೀರು ಹೊಡೆದು ರಂಗೋಲಿ ಹಾಕಿ ನೋಡ್ರಿ ನಮ್ಮ ಮನೆಯವರು ಊರಿಗೆ ಹೋಗೋದು ಅಂತೇಳಿ ರೆಡಿ ಆಗ್ಲಕತ್ತಾರ. ನೋಡಿ ನಾ ಜಲ್ದಿ ಎದ್ದೆಲ್ಲ ಸ್ವಚ್ಛ ಮಾಡಿ ಒರೆಸ್ಕೊಂಡು ಈಕಿಗೆ ಜಳಕ ಮಾಡಿಸಿ ಹೊಸು ಬಟ್ಟೆ ಅದೆಲ್ಲ ಒಗೆದಾಕಿ ರೆಡಿ ಮಾಡಿಬಿಟ್ಟೀನಿ ರೀ. ನಮ್ಮ ಮನೆಯವ್ರು ಒಟ್ಟು ಮತ್ತು ಗಾಡಿ ತೊಳ್ಕೊತ ನೀರು ಚೆಲ್ಕೋತ ಗಾಡಿ ತೊಳಕತ್ತಾರ ಊರಿಗೆ ಹೋಗೋದರ್ಸಿಂದ. ಬನ್ನಿ ಮೇಲ್ಗಡೆ ಎಷ್ಟು ಬಟ್ಟೆ ತೊಳೆದು ಹಾಕೀನಿ. ನಾನು ನಸುಗನಾಗ 5 ಗಂಟೆಗೆ ಎದ್ದು ಎಲ್ಲ ಹಾಸಿಗೆ ಅದು ಶಿವರಾತ್ರಿ ಅಮಾವಾಸ್ಯೆ ಅದ ಅಂಥೇಳಿ ಶಿವರಾತ್ರಿ ಶಿವೋಗದ ಅಂಥೇಳಿ ನೋಡಿ ಸೂರ್ಯ ಅಸ್ತವಾಯ್ತು ಈಗ. ನೋಡಿ ಎಲ್ಲ ಹಾಸಿಗೆ ಅದೆಲ್ಲ ಬೆಡ್ಶೀಟ ಲೋಡಿನ ಕವರ್ ಎಲ್ಲ ತೊಳೆದು ಹಾಕೀನಿ ಈಗ ಆಲ್ರೆಡಿ. ಮತ್ತು ಹುಡುಗರಿಗೆ ಒಬ್ಬಾಕಿಗೆ ಈಗ ಜಳಕ ಮಾಡಿಸೀನಿ, ಇನ್ನು ಒಬ್ಬಾಕಿ ಅದಾಳ ನೋಡ್ರಿ. ಹಗ್ಗ ಇದು ಎತ್ತಲಾಗೈತ್ರಿ, ಅಷ್ಟೇ ಸುಮ್ಮನೆ ನೀರಾಗ ಎದ್ದು ಇಟ್ಬಿಟ್ಟೀನಿ ನೋಡಿ. ಆವಾಗ ನಮ್ಮ ಮನೆಯವರು ಆವಾಗ ಬಂದರು ನೋಡ್ರಿ. ನನ್ನ ಮಗಳು ಕೆಳಗಡೆ ಜಳಕ ಪೂಜೆ ಆಕಿ ರೆಡಿ ಮಾಡಕತ್ತಾಳ. ನಾಷ್ಟ ಅದು ನಾನು ಇಷ್ಟು ಎಲ್ಲ ಹೊರಗಡೆ ಮಾಡೋದ್ರಾಗೆ ಆಕಿಟ್ಟು ಮನ್ಯಾಗ ಮಾಡ್ಕೊಂಡೋಡ್ರಿ. ನಾವು ನೆಕ್ಸ್ಟ್ ಒಂದು ಊರಿಗೆ ಹೋಗೋದದ ಅಂಥೇಳಿ ಆಕಿಗೆ ಮಾಡಕ್ಕೆ ಹಚ್ಚಿದೆ. ನಾನು ನಿನ್ನೆದಿಂದಲೇ ನಮ್ಮ ಮನೆಯವರ ಪಪ್ಪಂದು ಪೂಜೆ ಮಾಡಿದೆವು ರೀ. ಅವ್ರದ್ದು ಸತ್ತಿದ ದಿನ ಅವ್ರದ್ದು ದಿನ ಮಾಡಿದೆವು ನೋಡ್ರಿ. ನನ್ನ ಮಗಳು ಈಗ ಎಲ್ಲ ಜಳಕ ಪೂಜೆ ಆಕಿನೇ ಮಾಡಿ ನೋಡ್ರಿ. ಬಟಾಟೆ ಪಲ್ಯ ಮಾಡಿಟ್ಟಾಳ. ಇಲ್ಲಿ ಇದು ದೋಸೆ ಹಾಕ್ಲಾಕತ್ತಾಳ. ನಾಷ್ಟ ಮಾಡಿಕೆ ಹೋರಿ ಹಂಗೆ ಹೋಗ್ಬಿಡ್ರಿ ಅಂತೇಳಿ ಈಕಿ ಅಟತಿಗೆ ದೋಸೆ ಬಟಾಟೆ ಪಲ್ಯ ಮಾಡಿದೆಳು. ನಾವು ಎಲ್ಲ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಮತ್ತು ಬಂದಿಂದ ಆಗೋದಿಲ್ಲ ಅಂತೇಳಿ ಎಲ್ಲ ಹಾಸಿಗೆ ಅದಕ್ಕೆ ಜಲ್ದಿ ತೊಳೆದು ಹಾಕಿದ್ದೀನಿ ರೀ. ನಾನು ನೀರು ಬರೇ ಬಂದಿದ್ದು ನೋಡ್ರಿ. ನೈಟ್ ದೋಸೆ ಅದಿಟ್ಟು ರೆಡಿ ಮಾಡ್ಕೊಂಡಿದ್ಲು. ಆಮೇಲೆ ನಮ್ಗೆ ದೋಸೆ ಬಟಾಟೆ ಪಲ್ಯ ಮಾಡಿಕೊಟ್ಲು. ನಾವು ನಾಷ್ಟ ಮಾಡಿಕೊಂಡು ಮತ್ತು ಊರ ಕಡೆ ನೋಡ್ರಿ ಈಕಿ ತಯಾರಾಗೋತಾಳ ಆಲ್ರೆಡಿ. ನನಗೆ ಆಕೆ ಏನಲ್ಲಕತ್ತಿಳು, ದೋಸೆ ಇಡ್ಲಿ ಚಟ್ನಿ ಸಾಂಬಾರು ಅನ್ಕೋತ ಹಾಕ್ಕೊಡ್ರಿ ನಾಷ್ಟ ಮಾಡ್ತೀನಿ ನಾನು ಅನ್ಲಕತ್ತಿಳು. ಈಕಿಗೆ ಯಾರದು ಜಳಕ ಮಾಡಿಸಿ ರೆಡಿ ಮಾಡಿಬಿಟ್ಟಿದ್ದೇನೆ ರೀ ನಾನು. ನೋಡ್ರಿ ನಾಷ್ಟ ಮಾಡಾತಾಳ ನೋಡ್ರಿ ಈಕಿ. ನಾಷ್ಟ ಮಾಡ್ಬೇಕ್ರಿ ಅಂದ್ರೆ ಇವ್ರಿಗೆ ಭಾಳ ಅಂದ್ರೆ ದೋಸೆ ಇಡ್ಲಿ ಚಟ್ನಿ ಭಾಳ ಇಷ್ಟ ರೀ ಇವ್ರಿಗೆ. ಡೈಲಿ ಇದನ್ನೇ ಮಾಡಿದ್ರೆ ಇಷ್ಟಪಡ್ತಾರೆ ನೋಡ್ರಿ. ನೋಡ್ರಿ ಇವರು ಎದ್ದು ಬಂದ್ರು ನೋಡ್ರಿ. ಈಗ ನಾನು ಜಳಕ ಮಾಡಿ ರೆಡಿ ಆಗಿದ್ದೆ, ಈಕಿಗಿಟ್ಟು ರೆಡಿ ಮಾಡಿ ನಾಷ್ಟ ಮಾಡ್ಲಕ್ಕೆ ಬಿಟ್ಟಿದ್ದೆ ನೋಡ್ರಿ. ಯಾಕೇನು ಹೇಳ್ತಿದ್ದಳಂದ್ರೆ ಎಲ್ಲಿಗೆ ಹೊಂಟಿಯವ್ವ ತಂದೆ. ನಾನು ಲಕ್ಷ್ಮಿ ಅಕ್ಕಂದು ಮನೆತನ ನೋಡಕ್ಕೆ ಹೊಂಟೀವಿ ತಂದೆನ್ರಿ ನಾನು. ಆಕೆ ಏನಂತಾಳೆ, ಆಯ್ತು ಇನ್ನು ಲಗ್ನ ಮಾಡಿ ಕೊಟ್ಟು ಕಳ್ಸಿದ್ರಂದ್ರೆ ಗಂಡನ ಮನೆಗೆ ಕಳಿಸಿಬಿಡ್ತಾರೆ ಲಕ್ಷ್ಮಿ ಅಕ್ಕಗೆ ಅತೇಕೆ ತಂದಳ್ರಿ. ನೋಡ್ರಿ ರೆಡಿ ಆದೆವು ಆಲ್ರೆಡಿ ನಾವು. ನಮ್ಮ ಮನೆಯವ್ರು ನೋಡ್ರಿ ಏನು ಹೇಳ್ತಾಳೆ ಈಕಿ ಅಂತ ನೋಡ್ಕೊಂಡು ನಿಂತಾರೆ. ಅಲ್ಲಿ ಮಿರರ್ ನೋಡ್ತಾರೆ, ಹಂಗೆ ನನ್ನ ಕಡೆ ಮಾತು ಕೇಳ್ತಾರೆ ನೋಡ್ರಿ. ಈಕಿ ಹೆಂಗೆ ಮಾಡ್ತಾಳೆ ನೋಡ್ರಿ. ನೋಡ್ರಿ ನಮ್ಮ ಚಿಟಿಮಿನ ಹೆಂಗೆ ಬರ್ತೈತೆ ನೋಡು. ಎಲ್ಲ ಜಳಕ ಮಾಡಿಸಿ ರೆಡಿ ಮಾಡಿಬಿಟ್ಟೀನಿ ರೀ ಇವ್ರಿಗೆ. ನಮ್ಮ ಮನೆಯವ್ರನ್ನೂ ರೆಡಿ ಆದರು, ನಾನು ರೆಡಿ ಆಗಿದ್ದೆ ಆಲ್ರೆಡಿ. ಇವ್ರು ಹುಟ್ಟೂರಿಗೆ ಹೋಗೋದದ ರೀ. ಬನ್ನಿ ಹೋಗೋಣ್ರತ್ತ. ನಾನು ರೆಡಿ ಆಗಿದ್ದೇನೆ ರೀ, ತಲೆಗೆ ಹೋಗತ್ತಿದ್ದೆ. ಆಲ್ರೆಡಿ ರೆಡಿ ಆಗಿ ಬಂದೆವು ನೋಡ್ರಿ. ಇಲ್ಲಿ ಬರ್ರಿ ನಾವು ಊರಿಗೆ ಹೊಂಟೇವಿ ಹೋಗೋಣ್ರತ್ತ. ನೋಡ್ರಿ ಇಲ್ಲಿ ನಮ್ಮ ಮನೆಯವರು ಗಾಡಿಗೆ ಎಣ್ಣೆ ಹಾಕೋತನೆ ತರ್ಲಾಗತ್ತಿದ್ರು. ಹಾಕೋರಿ ಇರಲಿಲ್ಲ ಅಂದ್ರೆ ಮತ್ತು ಇರಲಾರ್ದು ಇರಬಾರ್ದು ಅಂಥೇಳಿ ನೋಡ್ರಿ. ನನ್ನ ಮಗಳಿಗೆ ಹೆಂಗೆ ನಾಚಾಕತ್ತೇಳಂದ್ರೆ ಆಕಿ ಅಕ್ಕ ಲಗ್ನ ಮಾಡಿ ಕಳಿಸ್ತಾರ ಅತೇಕೆ ಅನ್ಕೋತ ಮಾತಾಡ್ಕೋತ ಹೊಂಟಿದ್ದೇಳ್ರಿ ಅವ್ರ ಪಪ್ಪನ ಜೊತೆ. ಹ್ಞೂನವ್ವ ಎಲ್ಲರೂ ಹೆಣ್ಮಕ್ಳು ಅಂದ್ಬಳಕೆ ಒಮ್ಮ ಮದುವೆ ಆಗಲೇಬೇಕು, ಹೋಗಲೇಬೇಕು ಅಂತೇಳಿ ಅವ್ರ ಪಪ್ಪ ಹೇಳಕತ್ತಿದ್ದಾರೆ ರೀ. ಜಲ್ದಿ ಅವ್ರಿಗಿನ್ನೂ ಜಲ್ದಿ ಎಬ್ಬಿಸಿ ಜಳಕ ಮಾಡಿಸಿ ರೆಡಿ ಮಾಡಿಬಿಟ್ಟಿದ್ದೇನೆ ರೀ ನಾನು. ಹಂಗೆ ಆಕಡ್ಸ್ಲಿಕತ್ತಾರ ರೀ ನೋಡ್ರಿ. ಇವ್ರ ಚಿಟ್ಮಿ ಹಂಗೆ ಮುಂದೆ ಕೂತಾಳ. ತಲೆಗೆ ಅದು ಹಾಕೋಬೇಡವ ಅಂದೆ ನಾನು. ಆಕಿ ಆಲ್ರೆಡಿ ಹಾಕ್ಕೊಂಡು ಹೂವಾಗತ್ತೆ ಅಂದ್ರೆ ಇಷ್ಟ ನನಗತ್ತೇಳಿ ಹಾಕೊಂಡೋಡ್ರಿ ನೋಡ್ರಿ. ಗಿಚ್ಚಾಗಿ ರೆಡಿ ಆಗೇವಿ.
ಬೀಗ ತೆಳಗೆ ಹೋಗೋದಿರ್ತೈತಲ್ರಿ ನಾವು ಗಿಚ್ಚಾಗಿ ರೆಡಿ ಆಗಿದ್ದೆವು. ನನ್ನ ಮಕ್ಕಳು ಹಾಡ ಹಾಡ್ರಿವ್ವ ಅಂತಂದನ್ರಿ ನಾನು. ಹಾಡ ಹಾಡ್ಲಿಕತ್ತಿದ್ರು ಅವರು. ಹಾಡ ಹಾಡೋದು ನೋಡ್ಕೋತ ಕೇಳಿಸ್ಕೊತ ಹೋಗ್ಬೇಕು ಅಂತೇಳಿ ಆಕಿಗೆ ಹೇಳ್ದನ್ರಿ. ಫೋನ್ಯಾಗ ನೋಡ್ಕೋತ ಹೊಂಟಿದ್ದಳು. ಗಾಡ್ಯಾಗಾರ ಹಾಕವ್ವ ಇಲ್ಲಾಂದ್ರೆ ನೀಯಾರ ಹಾಡು ಅಂತ ಅನ್ಲಕತ್ತಿದ್ದೀನಿ ರೀ ನಾನು. ಆಕಿ ಜಲ್ದಿ ಎದ್ರದಿಂದ ಆಕಡ್ಸೋದ ನಡ್ಸಿದಳು. ಏನಂದ್ರೆ ಮಂಡೆ ಮಾಲ ದುಂಡು ಮಲ್ಲಿಗೆ ಮಾದೇವ ನಿನ್ನ ಅಂತೇಳಿ ಹಾಡ ಹಾಡ್ಕೋತ ಹೊಂಟಿದ್ದಾಳ್ರಿ ಆಕಿ. ಸಣ್ಣಕ್ಕಿ ದೊಡ್ಡಕ್ಕಿಗೆ ಹಾಡು ಅಂದನ್ರಿ, ನಾ ಹಾಡ್ಲಿಲ್ಲ ಆಕಿ. ಸಣ್ಣಕ್ಕಿ ಕಟ್ಟಾಕಿ ಹೋಗುತ್ತಾನ ಹಾಡ ಹಾಡ್ಕೋತ ಹೋದಾಳ್ರಿ. ಎಲ್ಲರೇ ಹೊರಗಡೆ ಹೋಗ್ಬೇಕಾದ್ರೆ ಭಾಳ ಇಷ್ಟ ರೀ ಅವ್ರಿಗೆ. ಅವ್ರ ಪಪ್ಪ ಗಾಡಿ ತಗೋಬೇಕು, ಮತ್ತು ಬಸ್ ಆದ್ರೂ ಅಲ್ಲ ಅಂತಾರ್ರಿ ಅವರು. ಆದ್ರೆ ಬಸ್ಸಿಗೆ ಅಷ್ಟೇ ಹೋಗಿರ್ತಾರೆ. ಮನೆಯವ್ರು ಬಂದ್ರಂದ್ರೆ ಅಷ್ಟೇ ಗಾಡಿ ತೊಗೊಂಡು ಬರ್ತಾರೆ. ಅವ್ರಿಗೆ ಗಾಡ್ಯಾಗ ತಿರ್ಗಾಡಿಸ್ಕೋತ ತೋರ್ಸ್ಕೋತ ಹೋಗೋದಂದ್ರೆ ಭಾಳ ಇಷ್ಟ ಅವ್ರಿಗೆ. ನೋಡ್ರಿ ಇಲ್ಲಿ ನಮ್ಮ ಮನೆಯವರು ಗಾಡಿಗೆ ಎಣ್ಣೆ ಹಾಕ್ಸ್ತಾರತ್ತೇಳಿ ಪೆಟ್ರೋಲ್ ಬಂಕಿಗೆ ಬಂದರು. ಗಾಡಿ ನೋಡ್ರಿ ಏನೇ ರಿಪೇರಿ ಬಂದ್ರೆ ಮಾಡಿದ್ರೆ ಆಯಿಲ್ ಚೇಂಜ್ ಮಾಡ್ಬೇಕಾದ್ರೆ ಎಷ್ಟು ಬ್ಯಾರಲ್ಗಳು ಇದು ಏನಂತಾರೆ ಬಕೆಟ್ಗಳು ಇಟ್ಟಾರ್ರಿ ಅವರು. ಇಲ್ಲಿ ನೋಡಿ ಮುಂದೆ ಬೆಂಗಳೂರು ರೋಡ್ ಹೋಗುತ್ತೆ. ನಾವು ಕೆಳಗಡೆ ಸಿಂದಗಿ ರೋಡಿಗೆ ಹೋಗೋದಶಿಂದ ನಮ್ಮ ರೂಟ್ ಕೆಳಗಡೆ ಇತ್ತು ರೀ. ಈ ಕಡೆ ಮುಂದೆ ಮ್ಯಾಲ ಬೆಂಗಳೂರು ರೂಟ್ ಇತ್ತು. ನಾವು ನಮ್ಮ ಮನೆಯವ್ರು ಬಂದ್ರೆ ಅಷ್ಟೇ ನಾವು ಗಾಡಿ ತೊಗೊಂಡು ನಿಂತು ಬಿಡ್ತೀವಿ. ಇಲ್ಲಾಂದ್ರೆ ಬಸ್ಸಿಗೆ ಹೋಗೋದಿರ್ತೈತೆ ಆಚೆ ನೋಡ್ರಿ. ಬನ್ನಿ ನಮ್ಮ ಊರಿಗೆ ಹೋಗೋಣಂತ. ಊರ ಕಡೆ ಒಂಥರ ವಾತಾವರಣ ಬೇರೆನೇ ರೀ. ಇಲ್ಲಿ ಸಿಟಿಯಾಗ ನಾವು ಮಕ್ಕಳಿಗೆ ರೆಡಿ ಮಾಡೋದು, ಯೂನಿಫಾರ್ಮ್ ಹಾಕ್ಸೋದು, ಶಾಲೆಗೆ ಬಿಟ್ಟು ಬರೋದು, ಕರ್ಕೊಂಬರೋದು, ಮನ್ಯಾಗ ಇಷ್ಟು ಅಡಿಗೆ ಮಾಡ್ಕೋತಿರ್ತದೆ ರೀ. ಮತ್ತು ಬೇರೆ ಕೆಲಸ ಏನೂ ಇರೋದಿಲ್ಲ. ಹಳ್ಳ್ಯಾಗಂದ್ರೆ ಎಲ್ಲಿ ಊರಾಗ ಕೆರೆನೂ ಹೋಗೋದಾಗಲಿ, ಮನ್ಯಾದು ಮಾಡೋದ್ರಾಗಲಿ, ಹೊಲ್ದಂದು ಮಾಡೋದ್ರಾಗಲಿ ಕೆಲಸ ಬೇರೆನೇ ಇರ್ತೈತಿ. ಈಗ ನೋಡ್ರಿ ನಾವು ಸಿಟಿಯಾಗ ಇರೋದ್ರದಿಂದ ಹಳ್ಳ್ಯಾಗ ಏನೇ ನಮ್ಮ ಅಣ್ಣ ತಮ್ಮರು ಫಂಕ್ಷನ್ ಮಾಡಿದ್ರೆ ನಾವು ಇಲ್ಲಿಂದ ಹೋಗಬೇಕು. ಮತ್ತು ಅಲ್ಲಿಂದೆಲ್ಲ ಫಂಕ್ಷನ್ ಮುಗ್ದಿಂದ ಮಕ್ಳು ಕರ್ಕೊಂಡು ಬರಬೇಕಾದ್ರೆ ಲೇಟ್ ಆಗುತ್ತೆ ರೀ. ಆದರೂ ಏನೂ ಮಾಡೋಕ್ಕಾಗಲ್ಲ. ನಾವು ಫಂಕ್ಷನ್ಗೆ ಅಟೆಂಡ್ ಆಗೇಬೇಕಾಗುತ್ತೆ. ಏನು ಬಿಡೋದಿತ್ತಂದ್ರೆ ಬಿಡಕ್ಕೆ ಬರ್ತೈತಿ, ಇಲ್ಲಾಂದ್ರೆ ಹೋಗೇಬೇಕು ರೀ. ಹಿಂಗೆ ಒಂದೊಂದು ಸಲ ಹೋಗಿ ಬಂದಿರ್ತೀವಿ, ಮತ್ತು ನೆಕ್ಸ್ಟ್ ಮಾರನೇ ದಿನ ಹೋಗೋದು ಬರ್ತದೆ ರೀ. ಹಾಗಾಗಿ ಅನಿವಾರ್ಯನೇ ಹೋಗೇಬೇಕು. ಗಾಡಿಯಾರ ತೊಗೊಂಡು ಹೋಗ್ತೇವೆ ರೀ, ಇಲ್ಲಾಂದ್ರೆ ಬಸ್ಸಿಗಾರ ಹೋಗ್ತೇವೆ. ನೋಡ್ರಿ ಇಲ್ಲಿ ಅಕ್ಕ ಒಬ್ಬಾಕಿ ಡ್ಯೂಟಿಗೆ ಹೋಗ್ತಾರೆ. ನಾವು 8:30 8 ಆಗಿತ್ತೆ ನಾವು ಬಿಜಾಪುರ ಬಿಟ್ಟಿದ್ದೆವು. ನೋಡ್ರಿ ಅವ್ರು ಗಾಡಿ ಮ್ಯಾಗ ಹೊಂಟಾರ. ಈಗ ಡ್ಯೂಟಿ ಮಾಡೋರಂದ್ರೆ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಮನೇನ ಕೆಲಸ ಎಲ್ಲ ಮಾಡಿಕೊಂಡು ಡ್ಯೂಟಿ ಜಾಯಿನ್ ಆಗೋದಿರ್ತೈತಿ. ನೋಡ್ರಿ ಸ್ಕೂಟಿ ಮ್ಯಾಗ ಹೊಂಟಾರ ನೋಡ್ರಿ ಹಂಗೆ. ನಮ್ಮ ಕೆಲಸ ಏನದ ಕಲೀಲಾರ್ದವ್ರದ್ದು ಮನ್ಯಾಗ ಎಲ್ಲ ಮಕ್ಳಿಗೆ ಮಾಡೋದು, ಗಂಡದರಿಗೆ ಮಾಡಿ ಕಳ್ಸೋದು ನಮ್ದು ಇರ್ತೈತಿ. ಅವ್ರಿಲ್ಲ ಅಂದ್ರೆ ಮನ್ಯಾಗ ಕೆಲಸದವ್ರು ಇಟ್ಟಿರ್ತಾರೆ, ಇಲ್ಲಿ ಮನ್ಯಾಗ ಮಾಡೋರು ಇದ್ದಿರ್ತಾರೆ. ನೋಡಿ ನಮ್ಮ ಸಿಂದಗಿ ರೋಡ್ ಬೋರ್ಡ್ ಐತೆ ನೋಡ್ರಿ ಇಲ್ಲಿ. ಸಿಂದಗಿ ರೋಡಿಗೆ ನಮ್ಮದು ಊರ ಈ ಕಡೆ ಹೊಂಟೇವ್ರಿ. ಬನ್ನಿ ಒಂದಿನ ನಮ್ಮೂರ ತೋರಿಸ್ಬೇಕಂತೀನಿ ನಾನು, ಆದ್ರೆ ತೋರ್ಸೋಕ್ಕಾಗಲ್ಲ. ಹಿಂಗಾಗಿ ಏನಿಲ್ಲ ದೊಡ್ಡ ಮಂದ್ಯಾಗ ತೋರ್ಸೋದಂದ್ರೆ ಭಯ ಆಗ್ತೈತಿ. ಏನಪ್ಪ ವಿಡಿಯೋ ಮಾಡಕತ್ತಾಳ ಈಕೆ ಅಂತಾರಂತೇಳಿ ಅದು ಬಂದು ಕಾಡಿ ಏನು ಮಾಡಕ್ಕೆ ಹೋಗಲ್ರಿ ನಾನು. ನೋಡಿ ಬನ್ನಿ ಇಲ್ಲಿ ನಮ್ಮದು ದೇವ್ರ ಹಿಪ್ಪರಿಗೆ ಬಂತು. ದೇವ್ರ ಹಿಪ್ಪರಿಗೆ ಬರೋಣ ನಮ್ಮ ಮನೆಯವರು ಬ್ರೆಡ್ ತೊಗೊಳೋಣತ್ತ ಹಂಗೇನು ಹೋಗೋಕ್ಕಾಗುತ್ತೆ ಅಂತೇಳಿ ಬ್ರೆಡ್ ತೊಗೊಂಡೇವ್ರಿ. ನೋಡ್ರಿ ಇಲ್ಲಿ ಬೆಳಗ್ಗೆನೇ ನಾಷ್ಟಕ್ಕೆ ಬರೀ ಒಂದು ಅಂಗಡಿ ಹೋಟೆಲ್ ಗಾಡಿ ಮ್ಯಾಗ ಅಂಗಡಿ ಹೋಟೆಲ್ ಇಟ್ಟಾರ್ರಿ ಹಿಪ್ಪರಿಗ್ಯಾಗ. ನೋಡ್ರಿ ಜನ ನೋಡ್ರಿ ಎಷ್ಟು ನಾಷ್ಟ ಮಾಡಕ್ಕೆ ನಿಂತಾರ. ಬ್ರೆಡ್ ಬಿಸ್ಕಿಟ ಎಲ್ಲ ತಗೊಂಡು ಮತ್ತು ಹೊಂಟೇವ್ರಿ ನೋಡ್ರಿ ನಮ್ಮ ಊರಿನ ಕಡೆಗೆ. ನನ್ನ ಮಕ್ಕಳು ಅವರು ಓರಿಯೋ ಬಿಸ್ಕಿಟ್ ತಿನ್ನೋದು, ನಾನು ದೋಸೆ ನಾಷ್ಟ ಮಾಡಿಸ್ಕೊಂಡ್ ಬಂದಿದ್ದೀನಿ ಅಂದ್ರೂ ಅವರು ಓರಿಯೋ ಬಿಸ್ಕಿಟ್ ಬೇಕಂತಂದ್ರು. ಮತ್ತು ಅವ್ರಿಗೆ ಓರಿಯೋ ಬಿಸ್ಕಿಟ್ ಕೊಡ್ಸಿದ್ದೀನಿ ರೀ.
ಇಲ್ಲಿ ಮಾಲಿ ಬುಟ್ಟಿಯವ ಕಾಣ್ತಿದ್ದನ್ರಿ ಆದ್ರ ಮಾಲಿಯವನು ಮನುಷ್ಯನೇ ಕಾಣ್ತಾ ಇರಲಿಲ್ಲ. ಹಂಗಾಗಿ ಮತ್ತು ಬೇಡ ಅಂತೇಳಿ ಬಿಟ್ಟು ಬಂದೇವ್ರಿ. ಇಲ್ಲಿ ಮಲ್ಲಯ್ಯನ ಗುಡಿ ಬಂತು ನೋಡ್ರಿ. ಮಲ್ಲಯ್ಯನ ಗುಡಿ ಮತ್ತು ದರ್ಶನ ಮಾಡಿಕೊಂಡು ಮತ್ತು ಮುಂದೆ ನೋಡ್ರಿ ನಮ್ಮ ಜರ್ನಿ ಸಾಗಾಗುತ್ತದೆ. ಭಾಳ ಹಿಸ್ಟ್ರಿ ಹಿಂದಿನ ಹಿಸ್ಟ್ರಿದು ದೇವ್ರದ್ದು ರೀ, ಹೇಳಿದ್ರಷ್ಟೇ ಭಾಳ ಅದ. ನಮ್ಮ ಮನೆ ದೇವ್ರಂದ್ರೆ ತವ್ರ ಮನೆ ದೇವ್ರ ರಾವುತರಾಯ ಮಲ್ಲಯ್ಯ. ನಾವು ಮೊದ್ಲು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಬರ್ತಿದ್ದೆವು. ಈಗ ಹಂಗೆ ಯಾವಾಗಾರ ಹೋಗ್ತಾ ಬರ್ತಾರೆ ದರ್ಶನ ಮಾಡ್ಕೋತೇವೆ ಒಮ್ಮಮ್ಮ. ನೋಡಿ ನಮ್ಮ ಊರಿನ ಕ್ರಾಸ್ ಬಂತಿಲ್ಲಿ. ಹುಂಚಿ ಗಿಡ ನೋಡ್ರಿ ರೋಡ್ ಸೈಡ್ ಹೆಂಗೆ ಹಚ್ಚಾರ. ಆದರೂ ಎಲ್ಲ ಹೇಳೋದೇನಂದರೆ ಅರಣ್ಯ ಅಧಿಕಾರಿಗಳಿಗೆ ರೋಡ್ ಸೈಡ್ ಏನೇ ಗಿಡ ಅಲ್ಲಿ ಚೆಂದಾಗಿ ಮಾಡ್ಬೇಕಂತೇಳಿ ಹಾಕಿರ್ತಾರೆ. ಅವ್ರಿಗೆ ಒಂದು ಧನ್ಯವಾದ ಹೇಳಬೇಕು. ನೋಡ್ರಿ ನಮ್ಮೂರು ಕ್ರಾಸ್ ಬತ್ ನೋಡ್ರಿ. ಯಾರೋ ಅಜ್ಜಿ ತೀರ್ಕೊಂಡಿದ್ದು ಬೋರ್ಡ್ ಹಾಕ್ಯಾರ ನೋಡ್ರಿ ಇಲ್ಲಿ ನಮ್ಮೂರು ಕ್ರಾಸಿಗೆ. ನಾವು ಸಿಟಿಯಾಗಿರೋದ್ರಿಂದ ಏನೂ ಗೊತ್ತಾಗಲ್ರಿ ಊರಂದು. ನಮ್ಮ ಅಣ್ಣ ತಮ್ಮರದು ಬಂದು ಹೋಗ್ತಾರೆ ಅಂತೇಳಿ ನಾವು ಬಿಡ್ತೇವೆ. ಮನೆಯವ್ರು ಆದ್ರೆ ಬಿಡೋಕ್ಕಾಗಲ್ಲ ನೋಡ್ರಿ. ಇನ್ನು ಬಿಸಿಲು ಮಂಜು ಅನ್ಸಕತ್ತೈತ್ರಿ ನೋಡ್ರಿ ಈ ಕಡೆ ಎಲ್ಲ. ನೋಡ್ರಿ ಕಬ್ಬಿನ ಗಾಡಿ ನೋಡ್ರಿ ಫುಲ್ ಎತ್ತು ಕಬ್ಬಿನ ಕಬ್ಬು ಫುಲ್ ತುಂಬ್ಯಾರ ಟ್ರ್ಯಾಕ್ಟರ್. ನಮ್ಮ ಕಡೆ ಸಿಂದಗಿ ಸೈಡ್ ಬಂದ್ರಾಯ್ತು ನೋಡ್ರಿ ಬರೀ ಕಬ್ಬ. ಜಾಸ್ತಿ ಹಾಕೋ ಮಾಲನೇ ಕಬ್ಬ, ತೊಗರಿ, ಹತ್ತಿ ಹಾಕ್ತಾರ ನೆಚ್ಚ. ನೋಡ್ರಿ ಎಲ್ಲ ಊರ್ ಕಡೆ ಹೋಗೋರು ಮಾಡೋರು ನಡ್ಕೋತೇ ಬರ್ಬೇಕ್ರಿ. ನಮ್ದು ಏನಂದ್ರೆ ಒಂದು ಕನ್ನೋಳಿ ದೇವ್ರಪರಿಲಿಂದ ಕನ್ನೋಳಿ ನಂತರ ಒಳಗಡೆ ಬರ್ಬೇಕ್ರಿ. ಹಿಂಗಾಗಿ ನಮ್ಮೂರಿಗೆ ಬಸ್ಸಿನ ಅನುಕೂಲ ಇಲ್ಲ. ನಾವು ಹಂಗಾಗಿ ಗಾಡಿ ತೊಗೊಂಡೇ ಬರ್ತೀವ್ರಿ ಜಾಸ್ತಿ. ನೋಡಿ ಇಲ್ಲಿ ಆದ್ರೆ ನಮ್ದು ಕ್ಯಾಮ್ರಾ ಮಟ್ಟಿಗೆ ಕಾಣಿಸ್ಲಿಕತ್ತೈತ್ರಿ. ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ನಿಂಬೆ ಗಿಡ ನೋಡ್ರಿ. ಈ ಕಡೆ ನಾವು ಹಳ್ಳಿ ಸೈಡ್ ಬಂದೇವಂದ್ರೆ ನಿಂಬೆ ಗಿಡ, ಬಾಳೆ ಗಿಡ ಆಕಾರ ಎಲ್ಲ ಹೊಲಗೊಳ್ದಾಗ ನೋಡ್ತೀವಿ. ನಾವು ರೈತರು ಇರೋದ್ರಿಂದ ನಮ್ಮ ಎಲ್ಲ ಹೊಲ ಎಲ್ಲ ಆಕಾರ ಅದಾವು. ಸಿಟಿಯಾಗ ಹೋಗಿ ಇದೀವಲ್ರಿ, ಹಿಂಗಾಗಿ ಏನೋ ಹೊಲ್ದ ಅನುಭವ ಇಲ್ಲ ನಮಗೆ. ನನ್ನ ಮಗಳು ನೋಡ್ರಿ ಹೆಂಗೆ ಹಾಡು ಹಾಡ್ಲಕತ್ತಾಳ. ಉಸಿರು ತಿರುಗ್ಲಾರ್ದೆ ಹಾಡು ಹಾಡಕತ್ತದ ನೋಡ್ರಿ ನನ್ನ ಕೂಸ. ಅವ್ರ ಪಪ್ಪನೇ ನಮ್ಮ ಅವ್ವ ಎಷ್ಟು ಚಂದ ಹಾಡ್ತಾನೆ ಅನ್ಕೋತ ಕರ್ಕೊಂಡು ಹೊಂಟಿದ್ರಿ. ಕೂತಾಳ್ರಿ ಹಾಡು ಹಾಡ್ಕೋತ. ಈಕಿ ನೋಡ್ರಿ ಈಕಿ ಸ್ವಲ್ಪ ಅವಾಗ ಹಾಡಾಕಿರಿ. ಈಕಿ ಆಚೆ ಕಮ್ಮಿ ಈಚೆ ಕಮ್ಮಿ ತಿರ್ಗಾಡಕ್ರಿ ಈಕಿ ನೋಡ್ರಿ. ಸೂಜುಗಾರ ಮಲ್ಲಿಗೆ ತೆಗೆ ಹಂಗೆ ಹಾಡು ಹಾಡ್ಲಕತ್ತಿದ್ದು ನೋಡ್ರಿ. ಆಕೆ ನಮ್ಗೆ ಧೀರ್ದಿಂದ ಹಾಡಕ್ಕೆ ಬರಲ್ರಿ. ನಾವು ಕಲಿಸ್ಲಾಕತ್ತೇವ್ರಿ ಮಕ್ಕಳಿಗೆ. ಮುಂದೆ ಏನು ಆತಾರ ಗೊತ್ತಿಲ್ಲ. ಶಾಲಿನೂ ಕಲಿಸ್ಬೇಕು. ಎಲ್ಲ ಮಕ್ಕಳ ಥರ ನಮ್ಮ ಮಕ್ಕಳನ್ನು ಮುಂದೆ ಬರ್ಬೇಕನ್ನೋ ಆಸೆ. ಶ್ರಮ ಪಡ್ತೇವ್ರಿ, ಏನಾಗ್ತದ ನೋಡಬೇಕು. ನೋಡಿ ಇಲ್ಲಿ ಗೋಧಿ, ಉಳ್ಳಾಗಡ್ಡಿ ಹಾಕ್ಯಾರ್ರಿ ನೋಡ್ರಿ. ನಮ್ಮೂರ ಬತ್ ನೋಡ್ರಿ. ನಮ್ಮೂರ ಸಂತೆ ರೀ ಇವತ್ತು. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ನೋಡ್ರಿ ಸಂತೆ ಮಾಡತ್ತಾರ. ನಾವು ಮತ್ತು ಊರಿಂದ ಬಂದೇವ್ರಿ. ಊರಾಗ ಇರಲ್ರಿ ನಮ್ಮ ಅಣ್ಣ ತಮ್ಮರು, ಹೊಲ್ದಾಗ ಇರ್ತಾರೆ. ಹಾಗಾಗಿ ನಾವು ಮತ್ತು ಹೊಲದ ಕಡೆ ಹೊಂಟೇವ್ರಿ. ಯಾರು ಅದಾರನತ್ತ ನೋಡಿಕೊಂಡು. ಇಲ್ಲಿ ಹೊಲ್ದಾಗ ನೋಡ್ರಿ ನಮ್ಮ ರಿಲೇಟಿವ್ ಅದಾರ. ಅವರು ಹೊಲದಾಗ ಅಂದ್ರೆ ದನ ಕರ ಎಷ್ಟು ಆಡಂಬರದೆಲ್ಲ ಇರ್ತೈತಿ ನೋಡ್ರಿ. ಇಲ್ಲಿ ಮೆಣಸಿ ಗಿಡ ಹರಿದು ಹಾಕ್ಯಾರ ನೋಡ್ರಿ. ಮೆಣಸಿನ್ಕಾಯಿ ಎಷ್ಟು ಕೆಂಪಾಗದಾವ. ಇದು ಉಳ್ಳಾಗಡ್ಡಿ ಹೊಲ. ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ತುಂಬ್ಯಾವ್ರಿ. ಮೆಣಸಿನ್ಕಾಯಿ ಹರಿದಿಲ್ಲ ಯಾಕನವರು ನೋಡ್ರಿ. ನಮ್ಮ ವಿಡಿಯೋ ನೋಡಿದವ್ರಿಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.